ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಅದೇ ರೀತಿ ನಾವು ತುಂಬ ಚೆನ್ನಾಗಿದ್ದೀವಿ. ಅಂಬಿಕಾ ಯೂಟ್ಯೂಬ್ ಚಾನಲ್ ಸ್ವೀಟ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನೋಡ್ಬೋದು. ನಿನ್ನೆ ಸಂಡೇ ಇರೋದ ಕಾರಣಕ್ಕೆ ನಿನ್ನೆ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ. ನೋಡ್ಬೋದು, ಶಾಪಿಂಗಲ್ಲಿ ಒಳ್ಳೆ ಒಂದು ದೀಪ ತೊಗೊಂಬಂದಿದ್ದೀನಿ ನಾನು. ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ನಾನು ಏನೇ ತೊಗೊಂಡ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೂ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಇದು ಆಮೆ ದೀಪ ಅಂಥೇಳಿ. ಏನಪ್ಪ ಅಂದರೆ ಆಮೆ ದೀಪ ಅಂದರೆ ಒಂಥರ ವಾಸ್ತು ದೀಪ ಅಂತಲೇ ಹೇಳ್ಬೋದು. ಚೆನ್ನಾಗಿದ್ದಾವೆ ಮಾಡೆಲ್, ಹೊಸ ನ್ಯೂ ಮಾಡೆಲ್ ಅಂತಲೇ ಹೇಳ್ಬೋದು. ಹೊಸ ಡಿಸೈನು ಅಂತಲೇ ಹೇಳ್ಬೋದು. ಈಗ ಬರೋವಂಥ ಟ್ರೆಂಡ್ ಇದು. ಏನಪ್ಪ ಅಂದರೆ ಇದು ಬಂದುಬಿಟ್ಟು ಪ್ರೈಸ್ 1050 ನಮಗೆ ರೇಟ್ ಮಾಡಿದ್ದಾರೆ ಇದ್ರದ್ದು. ಯಾರಾದರೂ ಬೇಕಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ನೀವು ಶಾಪಿಗೆ ಹೋಗಿ ಕೇಳಿನೂ ತೊಗೋಬೋದು ಅಂತ ಹೇಳ್ತೀನಿ. ಚೆನ್ನಾಗಿದ್ದಾವೆ. ಈ ಥರ ದೀಪನ ನೀವು ಯೂಸ್ ಮಾಡಿ ಮನೆಯಲ್ಲಿ, ವಾಸ್ತುನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೋಡ್ಬೋದು. ನೆಕ್ಸ್ಟ್ ಏನು ತೊಗೊಂಡಿದ್ದೀನಪ್ಪ ಅಂದರೆ ಇನ್ನೊಂದು ಪ್ರಾಡಕ್ಟ್ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ನಾನು. ಏನಪ್ಪ ಅಂದರೆ ಮಣ್ಣಿಂದು 2 ಗ್ಲಾಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದ್ದಾವೆ. ಮಣ್ಣಿನ ಲೋಟನೂ ಅಂತಾರೆ ಇದನ್ನು. ಏನಪ್ಪ ಅಂದರೆ ಮಜ್ಜಿಗೆ ಆಯಿತು, ನಾವು ಆಮೇಲೆ ಈಗ ಬಿಸಿಲುಗಾಲೆಲ್ಲ ಬಿಸಿಲಿಗೆಲ್ಲ ನಮಗೆ ತಂಪಾಗಿ ಏನಾದರೂ ಕುಡಿಬೇಕಂದಾಗ ನಾವು ಸಂಗಟಿದು ಗಂಜಿನೂ ಮಾಡ್ಕೊಂಡು ಇದ್ರಲ್ಲಿ ಹಾಕ್ಕೊಂಡು ಕುಡಿದ್ರೂ ನಮ್ಮ ಹೆಲ್ತಿಗೂ ತಂಪಾಗಿ ಕೋಲ್ಡ್ ಆಗಿರುತ್ತೆ ಅಂತ ಹೇಳ್ತೀನಿ. ಇವೆರಡು ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 40 ರುಪೀಸ್ ಈಚ್ ಒಂದು ಬಂದಿದ್ದಾವೆ. ಎರಡು ಸೇರಿಬಿಟ್ಟು 80 ರುಪೀಸ್ ಅಂತಲೇ ಹೇಳ್ಬೋದು. ಇನ್ನು ಕೆಲವು ಪ್ರಾಡಕ್ಟ್ ಏನಪ್ಪ ಅಂದರೆ ಈ ಥರ ಪಿಂಗಾಣಿ ಬಾಲ್ ತೊಗೊಂಡಿದ್ದೀನಿ. ಇದು 30 ರುಪೀಸ್ ಈಚ್ ಒಂದು ಪೀಸ್. ಚೆನ್ನಾಗಿರುತ್ತೆ. ಏನಾದರೂ ನಾವು ಯಾರಾದರೂ ಮನೆಗೆ ಬಂದಾಗ ಟೊಮೊಟೊ ಸಾಸ್ ಆಯಿತು, ಆಮೇಲೆ ಏನಾದರೂ ಸೈಡ್ ಡಿಶ್ಶಾಗಿ ಪಲ್ಯ ಬಡಿಸ್ಕೊಡ್ಬೋದು. ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಯಾರಾದರೂ ರಿಲೇಷನ್ನು, ಫ್ರೆಂಡ್ ಸರ್ಕಲ್ಲು ಮನೆಗೆ ಗೆಸ್ಟ್ ಬಂದಾಗ ಆ ಕಾರಣಕ್ಕೆ ಈ ಥರ ಒಂದು ಬ್ಲೂ ಒಂದು ಪಿಂಕ್ ತೊಗೊಂಡಿದ್ದೀನಿ ನಾನು. ರೆಡ್ ಚೆನ್ನಾಗಿದ್ದಾವೆ ಇವೆರಡೂ. ಆಮೇಲೆ ಸಣ್ಣದು ಬಂದುಬಿಟ್ಟು ಬೌಲ್ ತೊಗೊಂಡಿದ್ದೀನಿ. ಏನಾದರೂ ನನಗೆ ರೆಸಿಪಿ ಮಾಡಬೇಕಾದ್ರೆ ಪ್ರಾಡಕ್ಟ್ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಥರ ಹಾಕ್ಕೊಳ್ಳೋದಕ್ಕೆ ಬೇಕಾಗಿತ್ತು. ಇವೆರಡು ತೊಗೊಂಡಿದ್ದೀನಿ. ಇದು ಈಚ್ ಒಂದು ಬಂದುಬಿಟ್ಟು 30 ರುಪೀಸ್ ಅಂತಲೇ ಹೇಳ್ಬೋದು ಇವೆರಡು. ಇದು ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಏನಾದರೂ ಸರ್ವ್ ಮಾಡಿ ತೋರ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಇದು ಬಂದುಬಿಟ್ಟು 50 ರುಪೀಸ್ ಈಚ್ ಒಂದು ಪ್ಲೇಟ್. ಇಷ್ಟನ್ನು ನಾನು ಶಾಪಿಂಗ್ ಮಾಡಿದ್ದೀನಿ ನಿನ್ನೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಸಣ್ಣದಾಗಿ ಐಸ್ ಕ್ಯಾಂಡಿ ಮಾಡೋಂಥದ್ದು ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ನಾವು ಹೊರಗಡೆ ಐಸ್ ಕ್ಯಾಂಡಿ ಇಷ್ಟಪಟ್ಟು ತಿಂತಾ ಇರ್ತೀವಲ್ಲ, ಆರೆಂಜ್ ಐಸ್ ಕ್ಯಾಂಡಿ, ನಾವು ಹಲ್ವಾರು ರೀತಿ ಐಸ್ ಕ್ಯಾಂಡಿ ಮಾಡ್ಕೋಬೋದು. ಫ್ರೂಟ್ಸಿಂದನೂ ಮಾಡ್ಕೋಬೋದು. ಇದೂ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 99 ರುಪೀಸ್. 6 ಪೀಸ್ ಬಂದಿದ್ದಾವೆ. ಯಾರಾದರೂ ಬೇಕಂದರೆ ವಿಶಾಲ್ ಮಾರ್ಟಲ್ಲಿ ಇವೆಲ್ಲ ಸಿಗ್ತಾ ಇದ್ದಾವೆ. ಪ್ರತಿಯೊಬ್ಬರು ತೊಗೋಬೋದು ಅಂತ ಹೇಳ್ತೀನಿ. ನೋಡ್ಬೋದು. ಆಮೇಲೆ ಸ್ವಲ್ಪ ಫ್ರೂಟ್ಸ್ ತೊಗೊಂಬಂದಿದ್ದೀನಿ. ಫ್ರೂಟ್ಸ್ ಏನಪ್ಪ ಅಂದರೆ ನೋಡ್ಬೋದು. ಫ್ರೂಟ್ಸ್ ಬಂದುಬಿಟ್ಟು ಒಂದು ವಾಟರ್ ಮಿಲನ್ ತೊಗೊಂಡಿದ್ದೀನಿ, ಒಂದು 3 kg. ಆಮೇಲೆ ಈ ಥರ ಕರ್ಬೂಜ ತೊಗೊಂಡಿದ್ದೀನಿ. ಇದು 2 kg ಇದೆ, ಇದು 3 kg ಇದೆ. ಈ ಥರ ಎರಡು ಥರದ್ದು ಫ್ರೂಟ್ಸ್ ತೊಗೊಂಡಿದ್ದೀನಿ. ನಿನ್ನೆ ಮಾತ್ರ ಸಂಡೇ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಈ ಲಾಗ್ ಇವತ್ತು ಬರುತ್ತೆ ನಿಮಗೆ. ಪ್ರತಿಯೊಬ್ಬರು ಫುಲ್ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಇಟ್ ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಮತ್ತೆ ಅಂತ ಹೇಳ್ತಾ, ಹೊಸ ರೆಸಿಪಿಯೊಂದಿಗೆ ಇವತ್ತು ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.